ಎಲ್ಲರಿಗೂ ನಮಸ್ಕಾರ. ಇಂದಿನ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಮೆಕ್ಸಿಕೋದ ಒಂದು ಅದ್ಭುತ ಕಥೆ ಬಗ್ಗೆ. ಈ ಕಥೆಯ ಕೇಂದ್ರಬಿಂದು ಒಂದು ಬಟ್ಟೆಯ ತುಂಡು, ಟಿಲ್ಮಾ ಅಂತಾರೆ. ಆದ್ರೆ ಈ ಒಂದು ಬಟ್ಟೆಯ ಮೇಲಿರುವ ಚಿತ್ರ ಒಂದು ಇಡೀ ದೇಶದ ಗುರುತನ್ನೇ ಬದಲಾಯಿಸಿತು ಅಂತಾರೆ. ಇದು ಹೇಗೆ ಸಾಧ್ಯ? ನಾವು ಮಾತಾಡ್ತಿರೋದು ಅವರ್ ಲೇಡಿ ಆಫ್ ಗ್ವಾಡಲೂಪಿಯ ಕಥೆ. ನಮ್ಮ ಹತ್ರ ಮೈ ಕ್ಯಾಥೋಲಿಕ್ ಲೈಫ್ ಅನ್ನೋ ಲೇಖನದಿಂದ ಪಡೆದ ಮಾಹಿತಿ ಇದೆ. ಹಾಗಾದ್ರೆ ಬನ್ನಿ 16ನೇ ಶತಮಾನದ ಮೆಕ್ಸಿಕೋಗೆ ಹೋಗ್ಬರೋಣ. ಆಗಷ್ಟೇ ಸ್ಪ್ಯಾನಿಷರು ಆಸ್ಟಿಕ್ ಸಾಮ್ರಾಜ್ಯವನ್ನು ಸೋಲಿಸಿದ ಸಮಯ. ಎಲ್ಲೆಲ್ಲೂ ಗೊಂದಲ, ಅಪನಂಬಿಕೆ, ದ್ವೇಷ. ಹೌದು. ಇಂಥ ಒಂದು ಸಮಯದಲ್ಲಿ ನಡೆದ ಈ ಘಟನೆ ಹೇಗೆ ಇಡೀ ಖಂಡದ ಇತಿಹಾಸವನ್ನೇ ಬದಲಾಯಿಸಿತು, ಇದರ ಆಳಕ್ಕೆ ಇಳಿದು ನೋಡೋಣ. ಖಂಡಿತ. ಸರಿ, ಮೊದಲು ಆ ಸಮಯದ ಪರಿಸ್ಥಿತಿ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಣ. 1521 ಸ್ಪ್ಯಾನಿಷ್ ಸೇನೆ ಆಸ್ಟಿಕ್ ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ನಾಶ ಮಾಡಿತ್ತು. ಇದೊಂದು ಕೇವಲ ರಾಜಕೀಯ ಬದಲಾವಣೆ ಆಗಿರ್ಲಿಲ್ಲ ಅಲ್ವಾ? ಖಂಡಿತ ಇಲ್ಲ. ಅದೊಂದು ಸಾಂಸ್ಕೃತಿಕ ಆಘಾತ. ಸ್ಪ್ಯಾನಿಷರ ಜೊತೆ ಫ್ರಾನ್ಸಿಸ್ಕನ್ ಮಿಷನರಿಗಳು ಬಂದಿದ್ರು, ಕ್ರೈಸ್ತ ಧರ್ಮವನ್ನು ಪರಿಚಯಿಸೋಕೆ. ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಏನು? ಒಂದ್ ಕಡೆ ಸ್ಪ್ಯಾನಿಷ್ ಸೈನಿಕರು ಸ್ಥಳೀಯರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ರು, ಇನ್ನೊಂದ್ ಕಡೆ ಇದೇ ಮಿಷನರಿಗಳು ಪ್ರೀತಿಯ ಪಾಠ ಹೇಳ್ತಿದ್ರು. ಓ, ಇದು ಹೇಗೆ ಸರಿಹೊಂದುತ್ತೆ? ಅದೇ, ಸ್ಥಳೀಯರ ದೃಷ್ಟಿಯಲ್ಲಿ ಸ್ಪ್ಯಾನಿಷರು ಅಂದ್ರೆ ಒಂದೇ, ಅವರ ಸೈನಿಕರು ನಮ್ಮನ್ನು ಕೊಲ್ತಾರೆ, ಅವರ ಪಾದ್ರಿಗಳು ನಮ್ಮ ದೇವರನ್ನು ಬದಲಾಯಿಸಲು ಹೇಳ್ತಾರೆ. ಹಾಗಾಗಿ ಸ್ಥಳೀಯರು ಹೊಸ ಧರ್ಮವನ್ನು ಒಪ್ಪಿಕೊಳ್ಳೋಕೆ ಸಿದ್ಧರಿರ್ಲಿಲ್ಲ. ಅಂದ್ರೆ ಆ ಧರ್ಮ ತಂದವರ ಕೈಯಲ್ಲಿ ರಕ್ತದ ಕಲೆ ಇತ್ತು ಅಂತ. ಎಕ್ಸಾಕ್ಟ್ಲಿ. ಈ ಒಂದು ದೊಡ್ಡ ಕಂದಕದ ನಡುವೆ ಬೆರಳೆಣಿಕೆಯಷ್ಟು ಜನ ಮಾತ್ರ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ್ರು. ಅವರಲ್ಲಿ ಜುವಾನ್ ಡಿಯೆಗೋ ಮತ್ತು ಅವರ ಪತ್ನಿ ಕೂಡ ಒಬ್ಬರು. ಈ ಕಥೆ ಶುರುವಾಗುವುದೇ ಇಲ್ಲಿಂದ? ಹೌದು. ಈ ಸಂಘರ್ಷದ ವಾತಾವರಣದಲ್ಲೇ ಡಿಸೆಂಬರ್ 9, 1531ರಂದು ಒಂದು ಅನಿರೀಕ್ಷಿತ ಘಟನೆ ನಡೆಯುತ್ತೆ. ಜುವಾನ್ ಡಿಯಾಗೋ, ಒಬ್ಬ ಸಾಮಾನ್ಯ ರೈತ, ಟೆಪೆಯಾಕ್ ಅನ್ನೋ ಬೆಟ್ಟದ ಮೇಲೆ ಚರ್ಚಿಗೆ ಹೋಗ್ತಿರ್ತಾನೆ. ಆಗ ಇದ್ದಕ್ಕಿದ್ದಂತೆ ಅವನ ಮುಂದೆ ಒಬ್ಬ ದೈವಿಕ ಮಹಿಳೆ ಪ್ರತ್ಯಕ್ಷಳಾಗುತ್ತಾಳೆ. ಆಕೆಯ ವರ್ಣನೆ ಅದು ತುಂಬಾನೇ ಮುಖ್ಯ. ಹೌದು. ಆಕೆ ಸಂಪೂರ್ಣವಾಗಿ ಸ್ಪ್ಯಾನಿಷ್ ಮಹಿಳೆಯಂತೆಯೂ ಇರಲಿಲ್ಲ, ಸ್ಥಳೀಯ ಮಹಿಳೆಯಂತೆಯೂ ಇರಲಿಲ್ಲ. ಇಬ್ಬರ ಮಿಶ್ರಣದಂತೆ, ಅಂದ್ರೆ ಮೆಸ್ಟಿಜಾ ರೀತಿ ಕಾಣ್ತಿದ್ಲು. ಆಕೆ ನೋಟದಲ್ಲಿ ಪ್ರತಿಯೊಂದು ಅಂಶಕ್ಕೂ ಒಂದು ಅರ್ಥವಿತ್ತು. ಅವಳ ಚರ್ಮದ ಬಣ್ಣ, ಉದ್ದಿನ ಕಪ್ಪು ಕೂದಲು, ಅವಳ ಹಿಂದಿದ್ದ ಸೂರ್ಯನ ಕಿರಣಗಳಂತಹ ಪ್ರಭೆ. ಆಕೆಯ ಉಡುಪಿನ ಬಗ್ಗೆ ಹೇಳಿ, ಅದೂ ಕೂಡ ವಿಶೇಷವಾಗಿತ್ತಲ್ವಾ? ಖಂಡಿತ. ಗುಲಾಬಿ ಬಣ್ಣದ ನಿಲುವಂಗಿ, ಅದರ ಮೇಲೆ ನಕ್ಷತ್ರಗಳಿದ್ದ ನೀಲಿ ಹಸಿರು ಮೇಲಂಗಿ, ಮತ್ತು ಅವಳ ಗರ್ಭದ ಮೇಲೆ 4 ದಳಗಳ ಹೂವಿನ ವಿನ್ಯಾಸವಿತ್ತು. ಇದು ಅಜ್ಟೆಕ್ ಸಂಸ್ಕೃತಿಯಲ್ಲಿ ಸೃಷ್ಟಿಕರ್ತ ದೇವರ ಸಂಕೇತ. ಓ, ಹಾಗಾ? ಅಷ್ಟೇ ಅಲ್ಲ, ಗರ್ಭದ ಮೇಲಿದ್ದ ಕಪ್ಪು ಪಟ್ಟಿಯೂ ಅಜ್ಟೆಕ್ ಸಂಪ್ರದಾಯದಲ್ಲಿ ಗರ್ಭಿಣಿಯ ಸಂಕೇತವಾಗಿತ್ತು. ಅಂದ್ರೆ ಪ್ರತಿಯೊಂದು ಡೀಟೇಲ್ ಕೂಡ ಸ್ಥಳೀಯರಿಗೆ ಅರ್ಥ ಆಗುವ ಹಾಗೆ ಇತ್ತು. ಹೌದು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಅವಳು ಮಾತನಾಡಿದ ಭಾಷೆ. ಕರೆಕ್ಟ್. ಆಕೆ ಸ್ಪ್ಯಾನಿಷ್ನಲ್ಲಿ ಮಾತನಾಡಿಲ್ಲ. ಜುವಾನ್ನ ಮಾತೃಭಾಷೆ ನಹಾವ್ಟಲ್ನಲ್ಲಿ ಮಾತನಾಡಿದ್ಲು. ಅವನನ್ನು ಅತ್ಯಂತ ಪ್ರೀತಿಯಿಂದ ಜುವಾನಿಟೋ, ಜುವಾನ್ ಡೇಗಿಟೋ, ಅಂದ್ರೆ ನನ್ನ ಪುಟ್ಟ ಜುವಾನ್, ನನ್ನ ಪ್ರೀತಿಯ ಜುವಾನ್ ಅಂತ ಕರೆದಳು. ಯೋಚನೆ ಮಾಡಿ, ದಬ್ಬಾಳಿಕೆ ನಡೆಸ್ತಿರುವವರ ಭಾಷೆಯಲ್ಲಿ ಅಲ್ಲ, ಬದಲಿಗೆ ತುಳಿತಕ್ಕೊಳಗಾದವನ ಭಾಷೆಯಲ್ಲಿ ದೇವ್ರು ಮಾತ್ನಾಡ್ದಾಗ ಅವನಿಗೇನ್ ಅನಿಸಿರ್ಬೇಕಾ? ಅದೇ ಈ ಘಟನೆಯ ತಿರುಳು. ಆಕೆ ತನ್ನನ್ನು ದೇವರ ತಾಯಿ ಸದಾಕನ್ಯೆ ಮೇರಿ ಅಂತ ಪರಿಚಯಿಸಿಕೊಂಡು ಆ ಜಾಗದಲ್ಲಿ ಒಂದು ಚರ್ಚ್ ಕಟ್ಟಿಸಬೇಕೆಂದು ಬಿಷಪ್ಗೆ ಹೇಳಲು ಕೇಳಿಕೊಳ್ತಾಳೆ. ಸಹಜವಾಗಿಯೇ ಜುವಾನ್ ಬಿಷಪ್ ಜುವಾನ್ ಡಿ ಜುಮರಾಗ ಅವರ ಹತ್ರ ಹೋಗಿ ಇದನ್ನೆಲ್ಲ ಹೇಳ್ತಾನೆ. ಆದ್ರೆ ಒಬ್ಬ ಸಾಮಾನ್ಯ ರೈತನ ಮಾತನ್ನ ಬಿಷಪ್ ಯಾಕೆ ನಂಬಬೇಕು? ಹೌದು, ಅವರು ಜುವಾನನ್ನು ಸಮಾಧಾನದಿಂದಲೇ ಕಳುಹಿಸ್ತಾರೆ, ನಾನಿದ್ರ ಬಗ್ಗೆ ಯೋಚಿಸ್ತೇನೆ ಅಂತ. ಜುವಾನ್ಗೆ ನಿರಾಸೆಯಾಗುತ್ತೆ. ಅವನು ವಾಪಸ್ ಬರುವಾಗ ಮೇರಿ ಮತ್ತೆ ಕಾಣಿಸ್ಕೊಂಡು ಧೈರ್ಯ ಹೇಳ್ತಾಳೆ. 2ನೇ ಸಲ ಜುವಾನ್ ಹೋದಾಗ ಬಿಷಪ್ ಸ್ವಲ್ಪ ಗಂಭೀರವಾಗಿ ತಗೊಂಡು, ಇದು ನಿಜವೇ ಆಗಿದ್ರೆ ನನಗೊಂದು ಸಾಕ್ಷಿ ಬೇಕು, ಒಂದು ಚಿಹ್ನೆ ತೋರಿಸು ಅಂತ ಕೇಳ್ತಾರೆ. ನೋಡಿ, ಬಿಷಪ್ ಇಲ್ಲಿ ಕೆಟ್ಟವರಲ್ಲ. ಅವರ ಸ್ಥಾನದಲ್ಲಿ ಅವರ ಜವಾಬ್ದಾರಿಯದು. ಯಾರೋ ಬಂದು ಪವಾಡ ಆಯ್ತು ಅಂತ ತಕ್ಷಣ ಒಪ್ಕೊಳ್ಳೋಕಾಗಲ್ಲ. ನಿಜ. ಆದ್ರೆ ಕಥೆಯಲ್ಲಿ ಮುಂದೆ ನಡೆಯೋದು ಬಹಳ ಮಾನವೀಯವಾದ ಒಂದು ಘಟನೆ. ಹೌದು. ಮರುದಿನ ಜುವಾನ್ಗೆ ತನ್ನ ಚಿಕ್ಕಪ್ಪನಿಗೆ ಹುಷಾರಿಲ್ಲದ ಕಾರಣ ಮೇರಿಯನ್ನು ಭೇಟಿಯಾಗಲು ಹೋಗೋಕೆ ಆಗಲ್ಲ. ಮಾರನೇ ದಿನ ಚಿಕ್ಕಪ್ಪನ ಸ್ಥಿತಿ ತುಂಬಾನೇ ಗಂಭೀರವಾದಾಗ ಪಾದ್ರಿಯನ್ನು ಕರೆಯಲು ಓಡ್ತಾನೆ. ಆವಾಗ
ಮೇರಿ ಸಿಗ್ಬಾರ್ದು ಅಂತ ದಾರಿ ಬದಲಾಯಿಸಿ ಹೋಗ್ತಾನೆ. ಹೌದು, ಯಾಕಂದ್ರೆ ಅವನಿಗೆ ಕುಟುಂಬದ ಚಿಂತೆ, ಒಂದೆಡೆ ದೈವಿಕ ಜವಾಬ್ದಾರಿ, ಇನ್ನೊಂದೆಡೆ ಕುಟುಂಬದ ಆತಂಕ. ಆದ್ರೆ ಮೇರಿ ಅವನ ಹೊಸ ದಾರಿಯಲ್ಲೇ ಪ್ರತ್ಯಕ್ಷಳಾಗ್ತಾಳೆ. ಆಗ ಆಕೆ ಹೇಳ್ದ ಮಾತು ಇವತ್ತಿಗೂ ಮೆಕ್ಸಿಕೋದಲ್ಲಿ ಬಹಳ ಪ್ರಸಿದ್ಧ. ನಾನಿಲ್ಲಿಲ್ಲವೇ, ನಾನು ನಿನ್ನ ತಾಯಿಯಲ್ಲವೇ, ಯಾವುದಕ್ಕೂ ಹೆದ್ರುಬೇಡ. ಆಕೆ ಅವನ ಚಿಕ್ಕಪ್ಪ ಆಗಲೇ ಗುಣಮುಖನಾಗಿದ್ದಾನೆ ಅಂತ ಭರವಸೆ ನೀಡ್ತಾಳೆ. ಹೌದು, ಮತ್ತು ಬಿಷಪ್ಗೆ ಸಾಕ್ಷಿ ಕೊಡಲು ಸಿದ್ಧಳಾಗ್ತಾಳೆ. ಆ ಸಾಕ್ಷಿ ಕೂಡ ಸಾಮಾನ್ಯವಾದ್ದಲ್ಲ. ಖಂಡಿತ ಅಲ್ಲ. ಆ ಚಳಿಕಾಲದಲ್ಲಿ ಬರಡು ಬೆಟ್ಟದ ಮೇಲೆ ಅರಳುವುದೇ ಅಸಾಧ್ಯವಾದ ಕ್ಯಾಸ್ಟೀಲಿಯನ್ ಗುಲಾಬಿಗಳನ್ನು ತರಲು ಹೇಳ್ತಾಳೆ. ಜುವಾನ್ ಹೋಗಿ ನೋಡಿದಾಗ ಬೆಟ್ಟ ಪೂರ್ತಿ ಸುಂದರವಾದ ಗುಲಾಬಿಗಳಿಂದ ತುಂಬಿ ಹೋಗಿರ್ತೆ. ಅವನು ಆ ಗುಲಾಬಿಗಳನ್ನೆಲ್ಲ ತನ್ನ ಟಿಲ್ಮಾದಲ್ಲಿ ತುಂಬಿಕೊಳ್ತಾನೆ. ಈ ಟಿಲ್ಮಾ ಅಂದ್ರೆ ಆ ಕಾಲದ ಸಾಮಾನ್ಯ ರೈತರು ಹೊದೆಯುತ್ತಿದ್ದ ಒಂದು ರೀತಿಯ ಶಾಲು. ಹೌದು, ತುಂಬಾ ಸರಳವಾದ ಪಾಪಾಸು ಕಳ್ಳಿ ನಾರಿನಿಂದ ಮಾಡಿದ ಬಟ್ಟೆ. ಅದರಲ್ಲೇ ಈ ಪವಾಡದ ರಹಸ್ಯ ಅಡಗಿತ್ತು. ಅವನು ತಿಲ್ಮಾವನ್ನು ಬಿಚ್ಚಿದಾಗ ಗುಲಾಬಿಗಳು ನೆಲದ್ಮೇಲೆ ಬಿದ್ದುವು. ಆದರೆ ಅಲ್ಲಿದ್ದೋರೆಲ್ಲರೂ ದಂಗಾಗಿದ್ದು ಆ ಹೂವುಗಳಿಗಿಂತ ಹೆಚ್ಚಾಗಿ ಜುವಾಣ್ನ ಆ ಸರಳವಾದ ಟಿಲ್ಮಾದ ಮೇಲೆ ಮೇರಿಯ ಚಿತ್ರ ಮೂಡಿಂದನು ನೋಡಿ. ಹೌದು, ಜುವಾಣ್ಗೆ ಆಕೆ ಹೇಗೆ ಕಾಣಿಸ್ಕೊಂಡಿದ್ದಳೋ ಅದೇ ರೂಪ. ಇದನ್ ನೋಡಿದ ತಕ್ಷಣ ಬಿಷಪ್ ಮತ್ತು ಅಲ್ಲಿದ್ದವರೆಲ್ಲರೂ ಮಂಡಿಯೂರಿ ನಮಸ್ಕರಿಸ್ತಾರೆ. ಸರಿ, ಈ ಟಿಲ್ಮಾ ಇವತ್ತಿಗೂ ಮೆಕ್ಸಿಕೋ ಸಿಟಿಯ ಬೆಸಿಲಿಕಾದಲ್ಲಿದೆ ಅಂತಾರೆ. ಅದೊಂದು ಸಾಮಾನ್ಯ ಬಟ್ಟೆ ತಾನೆ? ಯಾಕೆ ಅದು ಇಷ್ಟು ವಿಶೇಷ? ಅದೇ ಅಲ್ವಾ ದೊಡ್ಡ ಪ್ರಶ್ನೆ. ಅದನ್ನ ಪಾಪಾಸುಕಳ್ಳಿ ನಾರಿನಿಂದ ಅಂದ್ರೆ ಅಗಾವೆ ಗಿಡದ ನಾರಿನಿಂದ ಮಾಡಿರೋದು. ಓಕೆ. ಅಂತಹ ಬಟ್ಟೆ ಮೆಕ್ಸಿಕೋದ ಹವಾಮಾನದಲ್ಲಿ ಹೆಚ್ಚೆಂದ್ರೆ 20-30 ವರ್ಷ ಬಾಳಿಕೆ ಬರ್ಬೋದು ಅಷ್ಟೇ. 20-30 ವರ್ಷನಾ? ಆದ್ರೆ ಇದು ಸುಮಾರು 500 ವರ್ಷದಿಂದ ಹಾಳಾಗಿಲ್ಲ, ಬಣ್ಣ ಮಾಸಿಲ್ಲ. 500 ವರ್ಷ? ಅದು ಹೇಗ್ ಸಾಧ್ಯ? ಬಹುಶಃ ಅದಕ್ಕೇನಾದ್ರೂ ವಿಶೇಷ ಲೇಪನ, ಪ್ರಿಸರ್ವೇಟಿವ್ ಪೇಂಟ್ ಏನಾದ್ರೂ? ಒಳ್ಳೆಯ ಪ್ರಶ್ನೆ. ವಿಜ್ಞಾನಿಗಳು ಅದನ್ನೇ ಪರೀಕ್ಷೆ ಮಾಡಿದ್ರು. ಇನ್ಫ್ರಾರೆಡ್ ಮತ್ತು ಅಲ್ಟ್ರಾವೈಲೆಟ್ ತಂತ್ರಜ್ಞಾನ ಬಳಸಿ ನೋಡಿದಾಗ ಚಿತ್ರದ ಮೇಲೆ ಯಾವುದೇ ಬಣ್ಣದ ಲೇಪನ ಅಥವಾ ಕುಂಚದ ಗುರುತುಗಳೇ ಪತ್ತೆಯಾಗಿಲ್ಲ. ಕುಂಚದ ಗುರುತುಗಳೇ ಇಲ್ವಾ? ಹಾಗಾದ್ರೆ ಅದು ಪೇಂಟಿಂಗ್ ಅಲ್ಲವೇ? ಅಲ್ಲ. ಚಿತ್ರದ ಕೆಳಗೆ ಯಾವುದೇ ಸ್ಕೆಚ್ ಕೂಡ ಇಲ್ಲ. ಬಣ್ಣಗಳು ಹೇಗೋ ಬಟ್ಟೆಯ ನಾರಿನ ಭಾಗವೇ ಆಗ್ಬಿಟ್ಟಿವೆ. ಇದು ನಿಜಕ್ಕೂ ವಿಚಿತ್ರವಾಗಿದೆ. ನಾನು ಕಣ್ಣುಗಳ ಬಗ್ಗೆಯೂ ಒಂದು ಕಥೆ ಕೇಳಿದಿನಿ. ಹೌದು, ಇದು ಇನ್ನೊಂದು ವಿಸ್ಮಯಕಾರಿ ವಿಷಯ. ಮೇರಿಯಾ ಕಣ್ಣುಗಳನ್ನು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ 2500 ಪಟ್ಟು ದೊಡ್ಡದಾಗಿ ಮಾಡಿ ನೋಡಿದಾಗ ಅವಳ ಕಣ್ಣುಗಳಲ್ಲಿ ಒಂದು ದೃಶ್ಯದ ಪ್ರತಿಬಿಂಬ ಕಂಡುಬಂದಿದೆ ಅಂತ ವರದಿಗಳು ಹೇಳ್ತವೆ. ಪ್ರತಿಬಿಂಬನಾ? ಕಣ್ಣುಗಳಲ್ಲಿ? ಹೌದು. ಆ ಪ್ರತಿಬಿಂಬದಲ್ಲಿ ಜುವಾನ್ ಟಿಲ್ಮಾವನ್ನು ತೆರೆಯುವಾಗ ಅಲ್ಲಿದ್ದ ಬಿಷಪ್ ಮತ್ತು ಇತರ 12 ಜನರ ಚಿತ್ರಣವಿದೆ ಎನ್ನಲಾಗಿದೆ. ಅಪ್ಪಾ, ಒಂದು ಚಿತ್ರದ ಕಣ್ಣಿನೊಳಗೆ ಇಡೀ ದೃಶ್ಯವೇ ಸೆರೆಯಾಗಿದೆ ಅನ್ನೋದು ವೈಜ್ಞಾನಿಕವಾಗಿ ವಿವರಿಸಲು ತುಂಬಾನೇ ಕಷ್ಟ. ಸರಿ, ಇದು ನಂಬಲ ಸಾಧ್ಯವಾದ ವಿಷಯ. ಆದ್ರೆ ಎಲ್ಲಕ್ಕಿಂತ ಆಶ್ಚರ್ಯಕರವಾದದ್ದು 1921ರಲ್ಲಿ ನಡೆದ ಬಾಂಬ್ ದಾಳಿಯ ಘಟನೆ ಅಲ್ವಾ? ಖಂಡಿತ. 1921ರಲ್ಲಿ ಒಬ್ಬ ವ್ಯಕ್ತಿ ಚಿತ್ರವನ್ನು ನಾಶ ಮಾಡಲು ಹೂವಿನ ಬೊಕ್ಕೆಯೊಳಗೆ ಡೈನಮೈಟ್ ಬಾಂಬ್ ಬಿಟ್ಟು ಅದನ್ನು ಚಿತ್ರದ ಕೆಳಗೆ ಇಟ್ಟು ಸ್ಫೋಟಿಸ್ತಾನೆ. ಆಹಾ, ದೇವ್ರೇ! ಆ ಸ್ಫೋಟದ ರಭಸಕ್ಕೆ ಪಕ್ಕದಲ್ಲಿದ್ದ ಬೃಹತ್ ಕಂಚಿನ ಶಿಲುಬೆ ಸಂಪೂರ್ಣವಾಗಿ ಬಾಗಿ ಹೋಗುತ್ತೆ. ಚರ್ಚಿನ ಕಿಟಕಿಗಳೆಲ್ಲ ಪುಡಿಯಾಗೋಗ್ತವೆ. ಒಂದ್ ನಿಮಿಷ, ಕಂಚಿನ ಶಿಲುಬೆಯೇ ಬಾಗಿ ಹೋಯ್ತು, ಆದ್ರೆ ನಾರಿನಿಂದ ಮಾಡಿದ ಬಟ್ಟೆಗೆ ಏನೂ ಆಗ್ಲಿಲ್ವಾ? ಒಂದು ಸಣ್ಣ ಗೀಚು ಕೂಡ ಆಗ್ಲಿಲ್ಲ. ಇದು ಹೇಗೆ ಸಾಧ್ಯ? ಇದು ಭೌತಶಾಸ್ತ್ರದ ನಿಯಮಗಳನ್ನೇ ಮೀರುವಂತಿದೆ. ಇಲ್ಲ, ಇದು ದಾಖಲಾಗಿರೋ ಐತಿಹಾಸಿಕ ಘಟನೆ. ಆ ಬಾಗಿದ ಶಿಲುಬೆಯನ್ನು ಇವತ್ತಿಗೂ ಆ ಬೆಸಿಲಿಕಾದಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ಆಶ್ಚರ್ಯ. ಹೌದು, ಇದನ್ನು ಪವಾಡ ಅಂತ ನಂಬುವವರೂ ಇದ್ದಾರೆ, ಅಥವಾ ಸ್ಫೋಟದ ಆಘಾತ ತರಂಗಗಳು ಹೇಗೋ ಆ ಚಿತ್ರವನ್ನು ತಪ್ಪಿಸಿ ಹೋದ ಒಂದು ವಿಚಿತ್ರ ವಿದ್ಯಮಾನ ಅಂತ ವಾದಿಸುವವರೂ ಇದ್ದಾರೆ. ಏನೇ ಇರ್ಲಿ, ಈ ಘಟನೆ ಟಿಲ್ಮಾದ ರಹಸ್ಯವನ್ನು ಇನ್ನಷ್ಟು ಹೆಚ್ಚಿಸಿದೆ. ಖಂಡಿತ. ಈ ವೈಜ್ಞಾನಿಕ ರಹಸ್ಯಗಳೆಲ್ಲ ಒಂದು ಕಡೆ ಇರ್ಲಿ, ಆದ್ರೆ ನೀವು ಮೊದಲೇ ಹೇಳಿದ ಹಾಗೆ ನಿಜವಾದ ಪವಾಡ ಬೇರೆಯೇ ಇತ್ತು ಅಲ್ವಾ? ಹೌದು, ಇವೆಲ್ಲ ಭೌತಿಕ ರಹಸ್ಯಗಳು. ಆದರೆ ನಿಜವಾದ ಪರಿಣಾಮ ಅಂದ್ರೆ ಅದು ಜನರ ಮನಸ್ಸಿನಲ್ಲಾಗಿದ್ದು. ಯೋಚಿಸಿ, ಒಂದು ಕಡೆ ದಬ್ಬಾಳಿಕೆ ನಡೆಸುತ್ತಿರುವ ಸ್ಪ್ಯಾನಿಷರು, ಇನ್ನೊಂದು ಕಡೆ ಅವರೇ ತಂದ ದೇವರು. ಈ ಗೊಂದಲದಲ್ಲಿ ಅವರಿಬ್ಬರ ಲಕ್ಷಣಗಳನ್ನು ಹೊಂದಿದ್ದ, ಅವರದೇ ಭಾಷೆಯಲ್ಲಿ ಮಾತನಾಡಿದ ಮೆಸ್ಟೀಜಾ ಮೇರಿ ಕಾಣಿಸಿಕೊಂಡಳು. ಹೌದು. ಹಾಗಾದರೆ ಈ ಚಿತ್ರ ಕೇವಲ ಧಾರ್ಮಿಕ ಸಂಕೇತವಾಗಿ ಉಳಿಯದೆ ಒಂದು ರೀತಿಯ ರಾಜಕೀಯ ಮತ್ತು ಸಾಮಾಜಿಕ ಸಂಕೇತವೂ ಆಯಿತು ಎನ್ನಬಹುದೇ? ಖಂಡಿತವಾಗ್ಲೂ. ಅದು ಕೇವಲ ಧಾರ್ಮಿಕ ಸಂದೇಶವಾಗಿರಲಿಲ್ಲ. ಅದು ಹೊಸ ಮೆಕ್ಸಿಕನ್ ಗುರುತಿನ ಹುಟ್ಟಿಗೆ ಕಾರಣವಾಯಿತು. ನೀವು ಸ್ಪ್ಯಾನಿಷ್ ಅಲ್ಲ, ಆಸ್ಟೆಕ್ ಅಲ್ಲ, ನೀವು ಇವೆರಡರ ಮಿಶ್ರಣ, ಮತ್ತು ಅದು ದೈವಿಕ.
ಎಂಬ ಸಂದೇಶವನ್ನು ಆ ಚಿತ್ರ ನೀಡಿತು. ಅಂದ್ರೆ ಎರಡು ಸಂಸ್ಕೃತಿಗಳನ್ನು ಬೆಸೆಯುವ ಸೇತುವೆಯಾಯಿತು. ಕರೆಕ್ಟ್. ಸ್ಥಳೀಯರಿಗೆ ತಮ್ಮ ದೇವತೆ ಟೊನಾನ್ಜಿನ್ ಅನ್ನು ಪೂಜಿಸುತ್ತಿದ್ದ ಅದೇ ಟೆಪೆಯಾಕ್ ಬೆಟ್ಟದ ಮೇಲೆ ತಮ್ಮದೇ ರೀತಿ ಕಾಣುವ, ತಮ್ಮದೇ ಭಾಷೆ ಆಡುವ ದೇವಮಾತೆ ಸಿಕ್ಕಳು. ಸ್ಪ್ಯಾನಿಷರಿಗೆ ಸ್ಥಳೀಯರನ್ನು ಗೌರವಿಸಬೇಕೆಂಬ ಪಾಠ ಸಿಕ್ತು. ಇದರ ಪರಿಣಾಮ ಎಷ್ಟಿತ್ತು? ಅಗಾಧವಾಗಿತ್ತು. ಈ ಘಟನೆಯ ನಂತರದ ಕೆಲವೇ ವರ್ಷಗಳಲ್ಲಿ ಸುಮಾರು 80 ಲಕ್ಷ ಸ್ಥಳೀಯರು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡರು ಅಂತ ದಾಖಲೆಗಳು ಹೇಳ್ತವೆ. 80 ಲಕ್ಷ? ಹೌದು. ಫ್ರಾನ್ಸಿಸ್ಕನ್ ಮಿಷನರಿಗಳು ದಶಕಗಳ ಕಾಲ ಪ್ರಯತ್ನಪಟ್ಟರೂ ಸಾಧಿಸಲಾಗದ್ದನ್ನು ಈ ಒಂದು ಚಿತ್ರ ಕೆಲವೇ ವರ್ಷಗಳಲ್ಲಿ ಸಾಧಿಸಿತು. ಅದ್ಭುತ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ತೆಗೆದುಕೊಳ್ಳಬಹುದಾದ ಪ್ರಮುಖ ಅಂಶ ಏನು? ಅವರ್ ಲೇಡಿ ಆಫ್ ಗ್ವಾಡಲೂಪೆಯ ಕಥೆ ಕೇವಲ ಒಂದು ಪವಾಡದ ಕಥೆಯಲ್ಲ. ಇದು ಸಂಘರ್ಷದ ಸಮಯದಲ್ಲಿ, ಅಪನಂಬಿಕೆಯ ಕಾಲದಲ್ಲಿ ಒಂದು ಚಿತ್ರವು ಹೇಗೆ ಭರವಸೆಯ ಸಂಕೇತವಾಗಿ ಕೆಲಸ ಮಾಡಬಲ್ಲದು ಎಂಬುದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ. ಸರಿ, ಚರ್ಚೆಯನ್ನು ಮುಗಿಸುವ ಮೊದಲು ಒಂದು ಆಲೋಚನೆ. ಧಾರ್ಮಿಕ ನಂಬಿಕೆಯನ್ನು ಒಂದು ಕ್ಷಣ ಬದಿಗಿಟ್ಟು ಯೋಜಿಸೋಣ. ಸಾಂಸ್ಕೃತಿಕ ಕಂದಕಗಳನ್ನು ಮುಚ್ಚಲು ಮತ್ತು ಒಂದು ಇಡೀ ಖಂಡದ ಗುರುತನ್ನು ರೂಪಿಸಲು ಸಂಕೇತಗಳು ಎಷ್ಟು ಶಕ್ತಿಶಾಲಿಯಾಗಿರಬಹುದು ಎಂಬುದನ್ನು ಈ ಕಥೆಯು ನಮಗೆ ತಿಳಿಸುತ್ತದೆ. ನಿಜ. ಒಂದು ಚಿತ್ರ ಅದನ್ನು ಪವಾಡವೆಂದೇ ಪರಿಗಣಿಸಲಿ ಅಥವಾ ಕೇವಲ ಸಾಂಕೇತಿಕವೆಂದೇ ಭಾವಿಸಲಿ, ಶತಮಾನಗಳವರೆಗೆ ಲಕ್ಷಾಂತರ ಜನರ ಮೇಲೆ ಅಂತಹ ಅಪಾರವಾದ ಪ್ರಭಾವವನ್ನು ಹೇಗೆ ಬೀರಲು ಸಾಧ್ಯ? ಬಹುಶಃ ಅತ್ಯಂತ ದೊಡ್ಡ ರಾಜಕೀಯ ಮತ್ತು ಸಾಮಾಜಿಕ ಬದಲಾವಣೆಗಳು ಯುದ್ಧಗಳಿಂದ ಬರುವುದಿಲ್ಲ, ಬದಲಿಗೆ ಎಲ್ಲರನ್ನೂ ಒಗ್ಗೂಡಿಸುವ ಒಂದು ಶಕ್ತಿಶಾಲಿ ಸಂಕೇತದಿಂದ ಬರುತ್ತವೆ. ಇದು ಯೋಚಿಸಬೇಕಾದ ವಿಷಯವೇ ಸರಿ. ಈ ಪ್ರಶ್ನೆಯೊಂದಿಗೆ ಇಂದಿನ ಈ ಚರ್ಚೆಯನ್ನು ಮುಗಿಸೋಣ.